ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮತ್ತೆ ಸಾಯಿ ಲೇಔಟ್ ಮುಳುಗಿದ್ದು ಜನರೆಲ್ಲರೂ ಕೂಡ ಜಲದಲ್ಲಿ ಜಾಗರಣೆ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಿನ್ನೆಯೂ ಕೂಡ ಧಾರಾಕಾರ ಮಳೆ ಸುರಿದಿರುವಂಥದ್ದು ಕಳೆದ ವರ್ಷ ಜನರಿಗೆ ಸಾಯಿ ಲೇಔಟ್ ಭಾರಿ ಪೆಟ್ಟನ್ನು ನೀಡಿತ್ತು. ಇದೀಗ ನಿನ್ನೆಯ ಮಳೆಯಿಂದ ಸಾಯಿ ಲೇಔಟ್ ಮತ್ತೆ ಜಲಾವೃತವಾಗಿದೆ. 20ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಜನರೆಲ್ಲರೂ ಕಣ್ಣೀರನ್ನು ಹಾಕ್ತಾ ಇದ್ರು. ಹೊರಮಾವು ಬಳಿಯ ಸಾಯಿ ಲೇಔಟ್ ಜನರಿಗೆ ಮತ್ತೆ ಇದೀಗ ಸಂಕಷ್ಟ ಎದುರಾಗಿದೆ. ಇದುವರೆಗೂ ಸ್ಥಳಕ್ಕೆ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳು ಯಾರೂ ಕೂಡ ಬಾರಲಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಿರುವಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅನಾಹುತ ಸೃಷ್ಟಿಯಾಗಿದೆ ಮಳೆಯಿಂದ ಅಂಥೇಳಿ. ನೀರು ರಸ್ತೆಯಲ್ಲಿ ಮನೆಗಳಲ್ಲೆಲ್ಲ ತುಂಬಿ ಹರಿದಾಡ್ತಾ ಇದೆ. ಸಾಯಿ ಲೇಔಟ್ ಮತ್ತೆ ಇವಾಗ ಮುಳುಗಿರುವಂಥದ್ದು ಜನರೆಲ್ಲರೂ ಕೂಡ ಜಲ ಜಾಗರಣೆಯನ್ನ ಮಾಡಬೇಕಾಗಿದೆ. ಆ ಒಂದು ನೀರಿನಲ್ಲೇ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಕಳೆದ ವರ್ಷವೇ ಸಾಯಿ ಲೇಔಟ್ನಿಂದಾಗಿ ಭಾರಿ ಪೆಟ್ಟು ಬಿದ್ದಿತ್ತು ಸಾಯಿ ಲೇಔಟ್ನ ಜನರಿಗೆ. ಇದೀಗ ನಿನ್ನೆಯ ಮಳೆಯಿಂದ ಮತ್ತೆ ಸಾಯಿ ಲೇಔಟ್ ಜಲಾವೃತವಾಗಿದೆ. 20ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಜನ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹೊರಮಾವು ಬಳಿಯ ಸಾಯಿ ಲೇಔಟ್ ಜನರಿಗೆ ಮಳೆಯಿಂದಾಗಿ ಮತ್ತಷ್ಟು ಸಂಕಷ್ಟ ಹೆಚ್ಚಾಗಿದೆ. ಇದುವರೆಗೂ ಜನಪ್ರತಿನಿಧಿಗಳಾಗಿರಬಹುದು ಅಧಿಕಾರಿಗಳು ಮಾತ್ರ ಈ ರೀತಿಯ ಸ್ಥಿತಿ ನಿರ್ಮಾಣವಾಗಿದ್ರೂ ಕೂಡ ಅಲ್ಲಿಗೆ ಭೇಟಿಯನ್ನ ನೀಡಿಲ್ಲ. ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಸಾಯಿ ಲೇಔಟ್ ಇದೀಗ ಮತ್ತೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಇಷ್ಟಾದರೂ ಕೂಡ ಅಲ್ಲಿ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಬಂದು ವಿಚಾರಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಈ ಕುರಿತಂತೆ ಡೀಟೇಲ್ಸ್. ದಿವ್ಯಾ, ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆ ಏನಿದೆಯೋ ಮಳೆ ಭಾರಿ ಅವಾಂತರ ಸೃಷ್ಟಿ ಮಾಡುವಂತ ಕೆಲಸ ಆಗಿದೆ. ಸಾಕಷ್ಟು ಭಾಗದಲ್ಲಿ ಮಳೆ ನೀರಿನಿಂದಾಗಿ ರಸ್ತೆಯಲ್ಲಿ ಹರಿತಿದ್ದಂತಹ ನೀರು ಸೇರಿದಂತೆ ಕಾಲುವೆಯಲ್ಲಿ ಹರಿತಿರ್ತಕ್ಕಂತ ನೀರು ಎಲ್ಲವೂ ಕೂಡ ಕೆಲವೊಂದು ಭಾಗದಲ್ಲಿ ಅಂದ್ರೆ ಒಂದಷ್ಟು ಬಡಾವಣೆಗಳಿದ್ದಾವೆ. ಪ್ರತಿ ಬಾರಿಯೂ ಕೂಡ ಮಳೆ ಅಂತ ಬಂದಾಗ ಬಡಾವಣೆಗಳಿಗೆ ನೀರು ನುಗ್ಗುವಂಥದ್ದು, ಬಡಾವಣೆಯಿಂದ ಮನೆಗಳಿಗೆ ನೀರು ನುಗ್ಗುವಂಥದ್ದು. ಶ್ರೀ ಸಾಯಿ ಲೇಔಟ್ ಏನಿದೆಯೋ ಹೊರಮಾವು ಭಾಗದಲ್ಲಿ ಅಲ್ಲಿನ ಜನರ ಪರಿಸ್ಥಿತಿ ಅವಾಂತರ ಜೊತೆಗೆ ಇಂತಹ ಪರಿಸ್ಥಿತಿ ಯಾರಿಗೂ ಬೇಡವೇ ಬೇಡ ಎನ್ನುವಂತ ಇಡೀ ರಾತ್ರಿ ಜಾಗರಣೆ ಮಾಡುವಂತ ಸೃಷ್ಟಿ ರಾತ್ರಿ ಸುರಿದಂತಹ ಮಳೆಯಿಂದ ಆಗಿದೆ. ಶ್ರೀ ಸಾಯಿ ಲೇಔಟ್ನ 30ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಎನ್ನುವಂತಹ ಸುದ್ದಿ ಕೂಡ ಕಳೆದ ವರ್ಷ ಕೂಡ ಭಾರಿ ಅವಾಂತರ ಸೃಷ್ಟಿ ಮಾಡುವಂತ ಕೆಲಸ ಆಗಿತ್ತು. ಸ್ಥಳಕ್ಕೆ DCMO ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಭೇಟಿ ನೀಡಿ ನಿಮಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ರಾತ್ರಿ ಸುರಿದಂತಹ ಮಳೆ ಜೊತೆಗೆ ಮೊನ್ನೆ ರಾತ್ರಿ ಸುರಿದಂತಹ ಸಾಧಾರಣ ಮಳೆ ನೀರಿನಿಂದಲೂ ಕೂಡ ಮನೆಗಳಿಗೆ ನೀರು ನುಗ್ಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತ ಮಾಡುವಂತ ಕೆಲಸ ಆಗಿರುವಂತದ್ದು. ಜೊತೆಗೆ ನಿನ್ನೆ ಸುರಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಲ್ಬಣ ಆಗಿತ್ತು ಎನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ನೀಡ್ತಾ ಇರುವಂತದ್ದು. ಈ ಒಂದು ಪರಿಸ್ಥಿತಿ ಯಾರಿಗೂ ಬೇಡವೇ ಬೇಡ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಈ ಶ್ರೀ ಸಾಯಿ ಲೇಔಟ್ ಆಗ್ಬೋದು ಸೇರಿದಂತೆ ಕೆಲವೊಂದು ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ NC ಕಾಲೋನಿಯಲ್ಲಿ ಏನಿದೆಯೋ ಬೆಂಗಳೂರಿನ ಮಧ್ಯಭಾಗದಲ್ಲಿ ಅಂದ್ರೆ ಶಿವಾಜಿನಗರ ಭಾಗದಲ್ಲಿರುವಂತ NC ಕಾಲೋನಿ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಈಗಲೂ ಕೂಡ ಮಳೆ ನೀರನ್ನ ಮನೆಯಿಂದ ಹೊರಗಾಕಕ್ಕೆ ಆಗದಂತಹ ಕಾರಣದಿಂದಾಗಿ BBMP ಅಧಿಕಾರಿಗಳಿಗೆ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕಾಲ್ ಮಾಡಿದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಭಾನುವಾರ ಆಗಿರೋ ಕಾರಣದಿಂದಾಗಿ ರಜೆ ಮಜೆ ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಜನರಿಗೆ ಏನೇ ತೊಂದರೆ ಆದ್ರೂ ಕೂಡ ಸ್ಥಳಕ್ಕೆ ಹೋಗ್ಬೇಕಾದಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ಕೂಡ ಪಿಕ್ ಮಾಡ್ತಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ, ಅವರು ಮಜಾ ಮಾಡ್ತಿದ್ದಾರೆ ಎನ್ನುವಂತ ಆಕ್ರೋಶವನ್ನ ಮಳೆ ನೀರಿನಲ್ಲಿ ಅವಾಂತರಕ್ಕೆ ಸೃಷ್ಟಿಯಾಗಿರುವಂತಹ ಸಂತ್ರಸ್ತರ ಒಂದು ಅಳಲನ್ನ ತೋಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಕಾರಣದಿಂದಾಗಿ ಆ ಮಳೆ ನೀರಿನ ಒಂದು ಅವಾಂತರ ಒಳಗಡೆ ಇರುವಂತ ನೀರನ್ನ ಹೊರಗಾಕುವಂತ ಕೆಲಸ ಸದ್ಯಕ್ಕಂತೂ ಜನರೇ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳು ಸಿಬ್ಬಂದಿಗಳು ಮಾಡ್ಬೇಕಾದಂತ ಕೆಲಸ ಮನೆಯವರೇ ಮಾಡ್ತಿರುವಂತ ಕಾರಣದಿಂದಾಗಿ ಆಕ್ರೋಶದ ಜೊತೆಗೆ ಹಿಡಿಶಾಪವನ್ನ ಅಧಿಕಾರಿಗಳಿಗೆ ಹಾಕ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. Bye.